ಹಾಯ್ ಹಲೋ ನಮಸ್ಕಾರ ಅಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಗೆಳೆಯ ವಿನಾಯಕ ರಾಜ್ಪೂತ್. ಗೊತ್ತಾಯ್ತು ನಾನು ಯಾರು ಅಂತ. ಓಕೆ, ಸೊ ಇವತ್ತು ನಾವು ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದೇನೆ. ಇವತ್ತಿನ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಏನು? ಸೊ ಇವತ್ತು ನಮ್ಮ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಒಂದು ಸ್ಪೆಷಲ್ ಸೆಲೆಬ್ರಿಟಿ, ಒಂದು ಸ್ಪೆಷಲ್ ಗೆಳೆಯ, ಒಂದು ಸ್ಪೆಷಲ್ ಕನ್ನಡ ಫಿಲ್ಮ್ ಆಕ್ಟರ್ ಬರ್ತಾ ಇದ್ದಾರೆ. ಯಾರಪ್ಪ ಅವರು? ನೋಡೋಕ್ಕೆ ಅವರ ಹೈಟು, ಪರ್ಸನಾಲಿಟಿ, ಲುಕ್ಸ್ ಎಲ್ಲ ಬಾಲಿವುಡ್ ಆಕ್ಟರ್ ತರಿ. ನಿಜವಾಗ್ಲೂ ಒಂದು ಬಾಲಿವುಡ್ ಆಕ್ಟರ್ನ ನಾನು ಭೇಟಿ ಮಾಡ್ತೀನಿ. ಆದರೆ ಅವರು ಆಕ್ಟ್ ಮಾಡಿರೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅಂದರೆ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ಹೀರೋ ಸೂರಜ್ ಸಾಸ್ನೂರ್ ಅವರು. ಸೊ ಬನ್ನಿ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಜೊತೆ ಮಾತಾಡೋಣ. ಬೇಗ ಬೇಗ ಬನ್ನಿ. ವೀಕ್ಷಕರೇ, ನಾನು ನಿಮ್ಗೆ ಆವಾಗಲೇ ಹೇಳಿದಲ್ಲ, ಒಂದು ಬಾಲಿವುಡ್ ಆಕ್ಟರ್ ಒಬ್ಬ ವ್ಯಕ್ತಿನ ಭೇಟಿ ಮಾಡ್ತೀನಿ ಅಂತ. ಯಾರು? ಸೂರಜ್ ಸಾಸ್ನೂರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸೂರಜ್ ಅವ್ರಿಗೆ. ನಮಸ್ಕಾರ ವಿನಾಯಕ್, ಹೇಗಿದ್ದೀರಾ? ಸೂಪರ್ ಸರ್, ತಾವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ವಿನಾಯಕ್. ಓಕೆ, ಸೊ ಸರ್ ತುಂಬಾ ನಿಮ್ಮನ್ನು ಭೇಟಿಯಾಗಿ ತುಂಬಾನೇ ಖುಷಿ ಆಗ್ತಾ ಇದೆ ಇತ್ತು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಯುವ ವಾಹಿನಿ ಕಡೆಯಿಂದ ಥ್ಯಾಂಕ್ಸ್ ಲಾಟ್. ನೀವು ತಮ್ಮ ಬಿಸಿ ಶೆಡ್ಯೂಲ್ನ ಇಟ್ಕೊಂಡು ಕೂಡ ನಮಗೆ ಒಂದು ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೊ ಮಚ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ವಿನಾಯಕ್, ಎಲ್ಲ ನಿಮ್ಮ ಯುವ ಚಾನಲ್ ವೀಕ್ಷಕರಿಗೂ ಹಾಗೂ ಕರ್ನಾಟಕದ ಜನತೆಗೂ ಕೂಡ ನನ್ನ ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ಸೊ ನಿಮ್ಮ 2012ನೇ ಇಸ್ವಿಯ ಸ್ವಲ್ಪ ನನಗೆ ಇನ್ನು ಬ್ರೀಫ್ ಆಗಿ ಹೇಳ್ತೀರಾ? ವಿನಾಯಕ್, ಫಸ್ಟ್ ಮೂವಿ ಮಾಡಿದೆ ಗವಿಪುರ ಅಂತ ಹೇಳಿ. ಓಕೆ ಆ ಥರ ಹುಡ್ತು. ಆಮೇಲೆ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದರೆ, ಫಸ್ಟ್ ಟೈಮ್ ನಾನು ಎಂಟ್ರಿ ಆದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಅದು ಕೂಡ ಒಂದು ಟಫ್ ಸಿಚುವೇಶನ್ ಆಗಿತ್ತು. ಯಾಕಂದರೆ ಒಬ್ಬ ಹೊಸ ನಟ ಇವಾಗ ಇಂಡಸ್ಟ್ರಿಗೆ ಬಂದಾಗ ಅವ್ನು ಮುಂದೆ ಹೋಗಬೇಕಾದ್ರೆ ಅಬ್ಸ್ಟ್ಯಾಕಲ್ಸ್ಗಳು ತುಂಬ ಬರುತ್ತೆ. ಸೊ ಆ ಥರ ಅಬ್ಸ್ಟ್ಯಾಕಲ್ಸ್ ಬಂದಾಗ ನಾವು ಅದನ್ನು ಹಿಡಿದು ಎತ್ತಾಕಿ ನಾವು ಮುಂದೆ ಸಾಕ್ತಾನೆ ಇರಬೇಕು. ಇವಾಗ ಹೆಂಗೆ ಹೇಳ್ಬೇಕಂದ್ರೆ, ಇವಾಗ ನೋಡಿ ನಮ್ದು ರಾಜ್ಕುಮಾರ್ ಸರ್ ಆದರು, ಇಲ್ಲಿ ಬಂದು ಅವ್ರ ಮಕ್ಕಳು ಪುನೀತ್ ರಾಜ್ಕುಮಾರ್ ಸರ್ ಆದರು, ಎಷ್ಟೊಂದು ಜನ ಇವಾಗ ಒಂದು ಝೀಲಿಂದ ಹೋಗ್ತಾ ಇದ್ದಾರೆ ಮುಂದೆ. ಸೊ ನಾವು ಕೂಡ ಝೀಲ್ ಬಿಡೋಕೆ ಹೋಗ್ಬಾರ್ದು. ಇವತ್ತು ನಾವೆಲ್ಲೋ ಬಂದು ಒಂದು ಕಡೆ ಒಂದು ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗಿದೆ ಅಂತಂದರೆ ಅದನ್ನು ಪಿಕಪ್ ತೊಗೊಳ್ಬೇಕು. ಇನ್ನೂ ಎಷ್ಟು ಕಷ್ಟ ಆಗುತ್ತೆ, ಪರವಾಗಿಲ್ಲ, ಒಂದ್ಸಲ ಕಾಲಿಟ್ಟಿದೆ ಹಿಂದಾಗಿ ತಗೋತೀಯ, ಮುಂದೆ ನುಗ್ತಾ ಇರು, ಸಾಕ್ತಾ ಇರು ಅನ್ನೋದ ಜೀವನ. ನಾನು ಕೂಡ ಅದನ್ನೇ ಕಲಿತಾ ಬಂದಿದ್ದೇನೆ. ಸೊ ನೋಡೋಣ ಇನ್ನು ಮುಂದೆ ಹೋಗ್ತಾ ಇನ್ನು ಯಾವ ಥರ ಆಪ್ಷನ್ಸ್ ಬರುತ್ತೆ, ಯಾವ ಥರ ನನಗೆ ಒಕೇಶನ್ಸ್ ನಂಗೆ ಯಾವ ಥರ ಚಾನ್ಸಸ್ ಸಿಗುತ್ತೆ, ಅದನ್ನ ಮೂವ್ಮೆಂಟ್ ತಗೊಂತ ಚಾಲೆಂಜ್ ಆಗಿ ಹೋಗ್ತಾ ಇರ್ಬೇಕು ವಿನಾಯಕ್. ಸೂಪರ್ ಸರ್, ನಿಮ್ಮ ಮಾತು, ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಸೀರಿಯಸ್ಲಿ ಒಂದು ಯಾವುದೋ ನನಗೆ ಬಾಲಿವುಡ್ ಸೆಲೆಬ್ರಿಟಿ ಜೊತೆ ನಿಂತ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಆದರೂ ಕೂಡ ಸರ್, ಇವಾಗ ಎಷ್ಟುಕೊಂಡು ಅಸ್ಪೈರಿಂಗ್ ಆಕ್ಟರ್ಸ್ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಹೊಸ ಆಕ್ಟರ್ಸ್ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಅಪ್ಕಮಿಂಗ್ ಆಕ್ಟರ್ಸ್ಗೆ ಏನು ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಅಪ್ಕಮಿಂಗ್ ಆಕ್ಟರ್ಸ್ ಆಗಿ ಇವಾಗ ನೋಡಿ, ನಾನು ಕೂಡ ಒಂದು ಅಪ್ಕಮಿಂಗ್ ಆಕ್ಟರೇ. ಇವೊಂದು ನಾನು ಒಂದು ಮೂವಿ ಮಾಡಿದ್ದೀನಿ. ನಿಮ್ಗೆ ಒಂದೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಯಾವತ್ತೂ ನೆನ್ಬಿಟ್ಕೋ, ನೀವು ಒಂದ್ಸಲ ಕಾಲಿಟ್ಟಿದ್ದೀರ, ಕಾಲು ಹಿಂದೆ ತೆಗಿಬೇಡಿ. ಕಷ್ಟ ತುಂಬ ಬರುತ್ತೆ. ಯಾಕಂದ್ರೆ ಜೀವನದಲ್ಲಿ ಹರ್ಡಲ್ಸ್ ಅಂತಾರೆ, ಬ್ಯಾರಿಯರ್ಸ್ ಅಂತಾರೆ, ಅಬ್ಸ್ಟ್ಯಾಕಲ್ಸ್ ಅಂತಾರೆ, ಅದನ್ನ ನೀವು ಜಂಪ್ ಮಾಡ್ತಾನೆ ಹೋಗ್ಬೇಕು. ಬೀಳ್ತೀರಾ, ಬಿದ್ಮೇಲೆ ಎಡುತ್ತೀರಾ, ಮತ್ತೆ ಹೇಳಿ, ಮತ್ತೆ ಓಡ್ತಾ ಇರಿ. ಕಷ್ಟ ಎಷ್ಟು ಪಡ್ತೀರಾ ಅಷ್ಟು ಫಲ ನಿಮ್ಗೆ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ಆಲ್ವೇಸ್ ನೀವು ಲಕ್ಕನ್ನು ಮಾತ್ರ ಬಿಲೀವ್ ಮಾಡಬೇಡಿ. ನಿಮ್ಮ ಹಾರ್ಡ್ ವರ್ಕ್ನ, ಇದನ್ನ ಎಫರ್ಟನ್ನು ತೊಗೊಂಡು ಮುಂದೆ ಹೋಗ್ತಾ ಹೋಗಿ 100% ಜಯ ಎಲ್ಲದರಲ್ಲೂ ಇದೆ ನಿಮಗೆ. ಸೂಪರ್ ಸರ್. ಸೊ ಎಲ್ಲ ಅಪ್ಕಮಿಂಗ್ ಆಕ್ಟರ್ಸ್ಗೆ ಸೂರಜ್ ಅವ್ರ ಮೆಸೇಜ್ ಕೊಟ್ಟರು. ಏನಪ್ಪ ಮೆಸೇಜ್ ಅಂದರೆ, ಸೊ ಲೈಫಲ್ಲಿ ಹರ್ಡಲ್ಸ್ ಅನ್ನೋದು ಬಂದೇ ಬರುತ್ತೆ. ಲೈಫಲ್ಲಿ ಒಂದು ಸತಿ ಬೀಳ್ತೀವಿ, 2 ಸತಿ ಬೀಳ್ತೀವಿ, 3ನೇ ಸತಿ ಮತ್ತೆ ನಾವು ಅದನ್ನು ಹಾರ್ತೀವಿ ಅಲ್ವಾ? ಸೊ ಇದೇ ಥರ ನಾವು ಬನ್ನಿ ಮತ್ತೆ ಸೂರಜ್ ಅವ್ರಿಗೆ ಅವರ ಪರ್ಸನಲ್ ಲೈಫ್ ಮತ್ತು ಅವರ ಡೈಲಿ ರೂಟೀನ್ ಬಗ್ಗೆ ಕೇಳೋಣ ಒಂದು ಬ್ರೇಕ್ ನಂತರ. ಮಧುರ ನಿನ ಮಾತೇ ಗೀತೆ, ನಮ್ಮ ಸಂವಾದ ಸದಾ ಸೊಗಸಾದ